ಬೇಡಪ್ಪ ಬೇಡ, ನೀವೆಲ್ಲ ಇಲ್ಲಿಗೆ ಬಂದ್ರೆ ನಿನ್ ತಂಗಿ ಜಾನುಗೆ ತೊಂದರೆ ಆಗತ್ತೆ. ಮೊದಲೇ ದುಃಖದಲ್ಲಿದ್ದಾಳೆ, ನೀವೆಲ್ಲ ಬಂದ್ರೆ ಮುಗದೆ ಹೋಯ್ತು. ತಾಯಿ ಆಗ್ತಿರೋದ್ರಿಂದ ಹಿಂಗ್ ಟೆನ್ಷನ್ ತಗೊಳ್ಳೋದು ಒಳ್ಳೇದಲ್ಲಪ್ಪ. ಅಮ್ಮನಿಗೆ ಗುಣ ಆದ ತಕ್ಷಣ ನಮ್ಮ ಮನೆಗೆ ಕರ್ಕೊಂಡ್ ಬಂದ್ಬಿಡ್ತೀವಿ. ಆಗ ನೀವಿಬ್ರು ಬಂದು 1-2 ದಿನ ಇದ್ದು ಅಮ್ಮನ್ ನೋಡ್ಕೊಂಡು ಹೋಗಿ. ತಪ್ಪು ತಿಳ್ಕೊಬೇಡ ಕಣೋ. ಅಜ್ಜಿ ಹುಷಾರಾಗೋವರೆಗೂ ನೀವು ಅಲ್ಲೇ ಇರ್ತೀರಾ? ನಿಮ್ಮೊಬ್ರಿಗೆ ಅಲ್ಲಿ ಎಲ್ಲ ನೋಡ್ಕೊಳಕ್ ಕಷ್ಟ ಆಗ್ಬೋದೇನೋ, ನಾನು ಬಂದ್ಬಿಡ್ಲಾ? ಬೇಡ ಚೆಲ್ವಿ, ನನ್ನ ಜೊತೆ ಎಲ್ಲ ಇದ್ದಾರೆ. ಸಿದ್ದು ಇದ್ದಾರೆ, ಭಾವನಾ ಇದ್ದಾಳೆ, ಅಳಿಯಂದ್ರು ರಜಾ ಹಾಕಿ ಪೂರ್ತಿ ಅಮ್ಮನ ಜವಾಬ್ದಾರಿ ತಗೊಂಡಿದ್ದಾರೆ. ತಪ್ಪು ತಿಳ್ಕೊಬೇಡ ಚೆಲ್ವಿ, ನೀವು ಬರೋದ್ ಬೇಡ. ಅಮ್ಮಂಗೆ ವಾಸಿ ಆದ ತಕ್ಷಣ ನಾನೇ ಫೋನ್ ಮಾಡಿ ತಿಳಿಸ್ತೀನಿ. ಸರಿ, ತಲೆ ಕೆಡಿಸ್ಕೋಬೇಡಿ. ಹಾಗೇನಾದ್ರು ಇದ್ರೆ ನಾನು ಫೋನ್ ಮಾಡ್ತೀನಿ. ನೋಡಿದ್ರಪ್ಪ, ಅಜ್ಜಿ ಹೀಗಾಗಿದೆ ಅಂತ ಅಣ್ಣನ ಮನಸ್ಸಿಗೆ ಎಷ್ಟು ನೋವಾಗಿದೆ. ಅಣ್ಣ ಅಜ್ಜಿ ಜೊತೆ ಇದ್ದಾಗ ಒಂದಿನನೂ ಹೀಗೇನೂ ಆಗಿರ್ಲಿಲ್ಲ. ಸಂತೋಷಣ್ಣ ಮಾಡಿದ ಒಂದು ತಪ್ಪಿಂದ ವೆಂಕಿ ಅಣ್ಣ ನಮ್ಮಿಂದ ದೂರ ಹೊಟ್ಟೋದ. ಅವನ ವಿಷಯದಲ್ಲಿ ಆ ದೇವ್ರು ಯಾಕೆ ಇಷ್ಟು ಕಠೋರವಾಗಿದ್ದಾರೆ ಅಂತ ನನಗೆ ಅರ್ಥನೇ ಆಗ್ತಿಲ್ಲ. ಯೋಚನೆ ಮಾಡಬೇಡ ಮಗಳೇ, ಯೋಚನೆ ಮಾಡಬೇಡ. ಕಷ್ಟ ಬಂದ್ರೆ ತಾನೇ ಸುಖದ ಸಂತೋಷ ಗೊತ್ತಾಗೋದು. ಎಲ್ಲ ಸರಿ ಹೋಗುತ್ತೆ ಮಗಳೇ, ಎಲ್ಲ ಸರಿ ಹೋಗುತ್ತೆ. ವೆಂಕಣ್ಣ ವಿಡಿಯೋ ಕಾಲ್ ಮಾಡ್ತಿದ್ದಾನೆ. ನೋಡಿದ್ಯಾ ಅಣ್ಣ ಅಜ್ಜಿಗೆ ಹೇಗಾಗೋಯ್ತು ಅಂತ? ನೀನು ಅವ್ರನ್ನ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೆ. ನಿನ್ ಮನೆ ಬಿಟ್ಟು ಹೋಗ್ಬಾರ್ದಾಗಿತ್ತು, ನೀನು ಇಲ್ಲೇ ಇರ್ಬೇಕಿತ್ತು. ನಿನ್ನಷ್ಟು ಚೆನ್ನಾಗಿ ನಂಗೆ ಅವ್ರನ್ನ ನೋಡ್ಕೊಳಕ್ ಆಗ್ಲೇ ಇಲ್ಲ ಕಣೋ. ಏನಣ್ಣ ನೀನು ಜಾನುಗ್ ಸಮಾಧಾನ ಹೇಳೋದ್ ಬಿಟ್ಟು ನೀನು ಹೀಗೆ ಅಳ್ತಿದ್ಯಲ್ಲ. ನೋಡು, ನಾನು ಬಂದಾಗ್ಲಿಂದ ಇವಳು ಹೀಗೆ ಮಾತಾಡ್ತಿದ್ದಾಳೆ. ನೀನು ಅಳ್ತಿದ್ಯಾ, ಇವಳು ಅಳ್ತಿದ್ದಾಳೆ. ನಾವೆಲ್ಲ ಇದನ್ನ ನೋಡ್ಕೊಂಡು ಹೇಗೆ ಸಹಿಸ್ಕೊಂಡಿರ್ಬೇಕು ಹೇಳು? ಹೌದು ಜಾನು ಅವ್ರೆ, ಭಾವನ ಅಕ್ಕ ಹೇಳ್ತಾ ಇರೋದು ಸರಿಯಾಗೇ ಐತೆ. ಈ ಸಮಯದಾಗೆ ನೀವು ಬೇಜಾರು ಮಾಡ್ಕೋಬೇಡಿ. ತಾಯಿ ಆಗ್ತಿರುವಾಗ ನೀವು ಖುಷಿಯಾಗಿರ್ಬೇಕು. ಈ ತರ ಎಲ್ಲ ಆದ್ರೆ ಹೇಗೆ ಖುಷಿಯಾಗಿರೋದು? ಅದಕ್ಕೆ ಅಜ್ಜಿ ಒಬ್ರಿಗೂ ಒಂದ್ ಕೆಟ್ಟದ್ ಮಾಡ್ದವ್ರಲ್ಲ, ಕೆಟ್ಟದ್ ಬಯಸ್ದವ್ರಲ್ಲ. ಪ್ರೀತಿಯಿಂದ 1-2 ಮಾತು ಹೇಳ್ತಿದ್ರು ಅಷ್ಟೇ. ಅವ್ರಿಗೆ ವೆಂಕಿ ಅಣ್ಣ ಎಷ್ಟು ಇಷ್ಟ ಹಿಂಗೆ ಗೊತ್ತಲ್ಲ ಅಕ್ಕ. ಅಂತದ್ರಲ್ಲಿ ಇವಾಗ ಯಾರನ್ನು ನೋಡ್ದಲ್ಲೇ ಮಲ್ಕೊಂಡಿದ್ದಾರೆ. ಅವ್ರನ್ನ ಆ ಸ್ಥಿತಿಯಲ್ಲಿ ನೋಡಕ್ಕೆ ಆಗ್ತಿಲ್ಲ. ಎಲ್ರು ಹೀಗೆ ಹೇಳಿ ಹೇಳಿ ನಂಗೆ ಸಮಾಧಾನ ಮಾಡ್ತಿದ್ದೀರಾ, ಆದ್ರೆ ನನಗೆ ಆ ಘಟನೆನ ಮರೆಯೋಕೆ ಆಗ್ತಿಲ್ಲ ಅಣ್ಣ. ರಾತ್ರಿ ಖುಷಿಯಾಗಿ ಅಜ್ಜಿ ಜೊತೆ ಮಾತಾಡ್ಕೊಂಡು ಹೋಗಿ ಮಲ್ಕೊಂಡಿದ್ದಷ್ಟೇ. ಬೆಳಗ್ಗೆ ಎದ್ದು ನೋಡೋಷ್ಟೊತ್ತಿಗೆ ಹಾಗೆಲ್ಲ ಆಗೋಗಿತ್ತು. ಅದೇನ್ ಕರ್ಮನೋ ಏನೋ, ಅವ್ರು ಕೂಗಿದ್ರು ನನಗೆ ಎಚ್ಚರ ಆಗಿಲ್ಲ. ಅಷ್ಟೊಂದು ನಿದ್ದೆ ಬಂದಿತ್ತು. ಜಾನು,
ನೀನು ಸ್ವಲ್ಪ ಸುಮ್ಮನೆ ಇರ್ತೀಯಾ? ಇದ್ರ ಬಗ್ಗೆನೇ ಎಷ್ಟು ಅಂತ ಯೋಚನೆ ಮಾಡ್ತೀಯಾ? ಬೇಡ ಅಂದ್ರೆ ಹೇಗೆ ಖುಷಿ? ಸರಿ, ಹಣ್ಣು ಬೇಡವಾ? ಬೇರೆ ಏನಾದರೂ ಬೇಕಾ ಹೇಳು. ನನಗೆ ಅಪ್ಪ ಅಜ್ಜಿ ನೆನಪಾಗ್ತಿದ್ದಾರೆ. ನನಗೆ ಅವ್ರನ್ನ ನೋಡಬೇಕು ಅನಿಸ್ತಿದೆ. ಖುಷಿ ಪುಟ್ಟ, ಬೇಜಾರು ಮಾಡ್ಕೋಬೇಡ. ನಿನ್ ಜೊತೆ ನಾನಿದ್ದೀನಿ, ಮಾವ ಇದ್ದಾರೆ. ನಾವಿಬ್ರು ನಿನ್ನ ತುಂಬಾ ಚೆನ್ನಾಗಿ ನೋಡ್ಕೋತೀವಿ. ಗುಡ್ ಗರ್ಲ್ ಅಲ್ವಾ ನೀನು? ತಗೋ ಹಣ್ಣು ತಿನ್ನು. ಇವಳನ್ನ ಬಿಟ್ರೆ ಎಲ್ಲ ಮರೆತು ಖುಷಿ ಖುಷಿ ಅಂತ ಇವಳನ್ನ ಸೇವೆ ಮಾಡಿಕೊಂಡೇ ಬಿದ್ದಿರ್ತಾಳೆ. ಹಂಗಾರಿ ಸ್ವಲ್ಪ ಮಾತಾಡಬೇಕು, ಬಾ. ಇರು ರವಿ, ಅವಳಿಗೆ ಹಣ್ಣು ತಿನ್ನಿಸ್ತಿದ್ದೀನಿ, ತಿನ್ಸ್ಬಿಟ್ಟು ಬರ್ತೀನಿ. ಹಣ್ಣು ಆಮೇಲೆ ತಿನ್ಸುವಂತೆ, ಈಗಲೇ ಮಾತಾಡಬೇಕು, ಬಾ. ಖುಷಿ ಪುಟ್ಟ ನೋಡು, ನಾನು ಬರೋ ಅಷ್ಟರಲ್ಲಿ ಇಷ್ಟು ಹಣ್ಣು ಖಾಲಿ ಆಗಿರಬೇಕು. ಗುಡ್ ಗರ್ಲ್ ನೀನು, ತಿನ್ಬಿಡು. ಸರಿ ಬಾ, ನಾನು ನಿನ್ನನ್ನು ಮಲಗಿಸ್ಬಿಟ್ಟು ಬರ್ತೀನಿ.